ಬೆಂಗಳೂರಲ್ಲಿ ಪತ್ನಿಯನ್ನ ಕೊಂದು ಪತಿ ಮಾಡಿಕೊಂಡಿರುವಂತಹ ಹೃದಯ ವಿದ್ರಾವಕ ಘಟನೆ ಲಗ್ಗೆರೆಯ ರಾಜೇಶ್ವರಿ ನಗರದಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನು ಘಟನೆ ಸ್ಥಳದಲ್ಲಿದ್ದೀನಿ. ಇದು ಘಟನೆ ನಡೆದಿರುವಂತದ್ದು ನಿನ್ನೆ ಮಧ್ಯರಾತ್ರಿ ಸುಮಾರು 12ರಿಂದ 1 ಗಂಟೆಯ ನಡುವೆ. ಆದರೆ ವಿಚಾರ ಗೊತ್ತಾಗಿರುವಂತದ್ದು ಇಂದು ಸಂಜೆ 4 ಗಂಟೆಯಲ್ಲಿ. ಈ ಕೊಲೆ ಮತ್ತು ಆತ್ಮಹತ್ಯೆಯ ಹಿನ್ನೆಲೆಯನ್ನು ನೋಡೋದಾದ್ರೆ, ಕೊಲೆ ಆಗಿರುವಂತಹ ಪದ್ಮಾವತಿ ಮತ್ತು ಮಾಡಿಕೊಂಡಿರುವಂತಹ ಸುಮಂತ್ ಕಳೆದ 4 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಮೂಲತಃ ಮಂಗಳೂರು ಮತ್ತು ಹುಬ್ಬಳ್ಳಿಯವರಾದ ಇವರು ಪ್ರೀತಿಸಿ ಮದುವೆಯನ್ನ ಆಗಿರ್ತಾರೆ. ಕಳೆದ ಅನೇಕ ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಕೇವಲ 3 ತಿಂಗಳ ಹಿಂದೆ ಅಷ್ಟೇ ನಂದಿನಿ ಲೇಔಟ್ನಿಂದ ಈ ಲಗ್ಗೆರೆಯ ರಾಜೇಶ್ವರಿ ನಗರಕ್ಕೆ ಈ ಒಂದು ಮನೆಗೆ ಶಿಫ್ಟ್ ಆಗಿರ್ತಾರೆ. ಆದರೆ ಮನೆಯಲ್ಲಿ ಕೌಟುಂಬಿಕ ಕಾರಣಕ್ಕಾಗಿ ಆಗಾಗ ಇಬ್ಬರಿಗೂ ಸಹ ಜಗಳ ಆಗ್ತಾ ಇರುತ್ತೆ. ಈ ಜಗಳ ನಿನ್ನೆ ರಾತ್ರಿ ವಿಕೋಪಕ್ಕೆ ಹೋಗಿದೆ. ಈ ವೇಳೆ ಹೆಂಡತಿ ಮತ್ತು ಗಂಡನ ನಡುವೆ ಜಗಳ ತಾರಕಕ್ಕೇರಿದೆ. ಹೆಂಡತಿ ಮೇಲೆ ಹಲ್ಲೆಯನ್ನು ನಡೆಸಿರುವಂತಹ ಪತಿ ಸುಮಂತ್ ಜೈನ ತದನಂತರ ಆಕೆ ಕೆಳಗಡೆ ಬಿದ್ದಾಗ ಆಕೆ ಪ್ರಜ್ಞೆ ತಪ್ಪುತ್ತಾಳೆ. ಬಳಿಕ ಆಕೆಯ ಕತ್ತು ಹಿಸುಕಿ ಕೊಲೆ ಮಾಡಿರುವಂತಹ ಶಂಕೆ ಇದೆ. ಇನ್ನು ಆಕೆ ಕೊಲೆ ಆದ ನಂತರ ತನ್ನ ಕುಟುಂಬಸ್ಥರಿಗೆ ವಾಯ್ಸ್ ಮೆಸೇಜ್ ಕಳಿಸಿರುವಂತಹ ಸುಮಂತ್ ಜೈನ ಮನೆಯ ಏನು ಹಣವನ್ನು ನೀಡಿದ್ದೀವಿ, ಈ ವಿಚಾರವಾಗಿ ನನಗೂ ಮತ್ತು ಪದ್ಮಾವತಿಗೂ ಜಗಳ ಆಗ್ತಾ ಇತ್ತು. ಈಗ ನಾನು ಸಾಯ್ತಾ ಇದ್ದೀನಿ, ಜೊತೆಗೆ ನನ್ನ PF ಹಣ ಮತ್ತು ಮನೆಯಲ್ಲಿರೋ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ಅವರ ತಾಯಿಗೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿ ತದನಂತರ ಶರಣಾಗಿರ್ತಾರೆ. ಬೆಳಿಗ್ಗೆ ಅವರ ತಾಯಿಯದ್ದು ಮೆಸೇಜ್ ಅನ್ನ ನೋಡ್ತಾರೆ. ಜೊತೆಗೆ ಅವರ ಕುಟುಂಬಸ್ಥರಿಗೆ ವಿಚಾರವನ್ನ ತಿಳಿಸ್ತಾರೆ. ಮತ್ತೆ ಮನೆ ಮಾಲೀಕರು ಸಹ ವಿಚಾರವನ್ನ ತಿಳಿಸ್ತಾರೆ. ಮಧ್ಯಾಹ್ನದ ನಂತರ ಅವರ ಫ್ಯಾಮಿಲಿಯ ಸಂಬಂಧಿಕರು ಇಲ್ಲಿ ಮನೆಯ ಬಳಿ ಬಂದು ನೋಡಿದಾಗ ಗಂಡನೆ ಬೆಳಕಿಗೆ ಬರುತ್ತೆ. ಅಂದ್ರೆ ಆ ಮನೆಯ ಕೀ ಆಚೆಯ ಶೂ ರ್ಯಾಕಲ್ಲಿ ಇರುತ್ತೆ. ಆ ಕೀಯನ್ನು ತೆಗೆದುಕೊಂಡು ನೋಡಿದಾಗ ಒಳಗಡೆ ಹೋಗಿ ನೋಡಿದಾಗ ಇವರು ಮತ್ತು ಕೊಲೆಯ ಒಂದು ದೃಶ್ಯವನ್ನ ನೋಡಿ ಅಲ್ಲಿ ಸಂಬಂಧಿಕರು ತಕ್ಷಣವೇ ರಾಜಗೋಪಾಲ್ ನಗರ ಪೊಲೀಸರಿಗೆ ವಿಚಾರವನ್ನ ಮುಟ್ಟಿಸ್ತಾರೆ. ಸದ್ಯಕ್ಕೆ ಸಂಜೆ 4 ಗಂಟೆಗೆ ಸ್ಥಳಕ್ಕೆ ಬಂದಂತಹ ರಾಜಗೋಪಾಲ್ ನಗರ ಪೊಲೀಸರು ಈಗ ಮೃತದೇಹಗಳು ಎರಡು ಏನಿದೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸೋಕೋ ಟೀಮ್ ಕೂಡ ಬಂದಿರಿದೆ. ಇನ್ನು ಈ ಸುತ್ತಮುತ್ತ ಜನಗಳು ಸಹ ಈ ಒಂದು ಇಲ್ಲಿನ ವಾತಾವರಣ ಮತ್ತು ಇಲ್ಲಿ ಘಟನೆಯನ್ನ ಅರಿತು ಎಲ್ಲರೂ ಸಹ ಇಲ್ಲಿಗೆ ಬಂದು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ರಾಜಗೋಪಾಲ್ ನಗರ ಪೊಲೀಸರು ಮತ್ತು ಸೋಕೋ ಟೀಮ್ ಇಬ್ರು ಸಹ ಮೃತದೇಹಗಳನ್ನ ಮಾಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಕ್ಯಾಮರಾಮನ್ ಗಣೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.